ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಂಥ ಯುದ್ಧದಿಂದ ಭಾರತಕ್ಕೆ ನೇರವಾಗಿ ಎಫೆಕ್ಟ್ ಆಗಿರುವಂಥದ್ದು. ಈ ನಡುವೆ ಬೆಂಗಳೂರಿನಲ್ಲಿ ಸಹ ಒಂದು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂಥದ್ದು. ಪ್ರಮುಖವಾಗಿ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದರು ಇವತ್ತು ಹೋಟೆಲನ್ನು ಕ್ಲೋಸ್ ಮಾಡುವ ಸ್ಥಿತಿಗೆ ಬಂದಿರುವಂಥದ್ದು. ಅಂದರೆ ಗ್ಯಾಸ್ ಪೂರೈಕೆ ನಿನ್ನೆವರೆಗೂ ಸಹ ಹೋಟೆಲ್ಗಳಿಗೆ ಆಗ್ತಾ ಇತ್ತು, ಆದರೆ ನಿನ್ನೆಯಿಂದ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ಒಂದು ಹೋಟೆಲ್ ಮಾಲೀಕರ ಮಾತು. ನಾನು ಇದೀಗ ಮಲ್ಲೇಶ್ವರಮಲ್ಲಿರುವಂತಹ ಏನು ಉಡುಪಿ ಶ್ರೀಕೃಷ್ಣ ಹೋಟೆಲ್ ಏನಿದೆ, ಸೊ ಈ ಹೋಟೆಲ್ ರಜತಾದ್ರಿ ಹೋಟೆಲ್ ಇದು ಏನು ಮಲ್ಲೇಶ್ವರಂನಲ್ಲಿರುವಂತಹ ಬಹು ಬೇಡಿಕೆ ಮತ್ತೆ ಸಾಕಷ್ಟು ಜನ ಗ್ರಾಹಕರು ಬಂದು ಇಲ್ಲಿ ಒಂದು ಹೋಟೆಲ್ ಊಟವನ್ನು ಸವಿತಾ ಇದ್ರು. ಆದರೆ ಏನು ನಿನ್ನೆವರೆಗೂ ಸಹ ಇಲ್ಲಿನ ಹೋಟೆಲ್ನವರು ಒಂದು ಅಂಗಡಿ ಹೋಟೆಲನ್ನು ತೆರೆದಿದ್ರು. ಆದರೆ ಏನು ಇವತ್ತು ನಿನ್ನೆ ರಾತ್ರಿಯಿಂದನೂ ಸಹ ಒಂದು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು. ಸೊ ಅದರಿಂದ ಇವತ್ತು ಈ ಒಂದು ಹೋಟೆಲನ್ನು ಕ್ಲೋಸ್ ಮಾಡಿರುವಂಥದ್ದು. ಕೇವಲ ಒಂದು ಜ್ಯೂಸ್ ಕೌಂಟ್ರ್ ಮಾತ್ರ ಒಂದು ಸೇವನೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಂಥ ವಸ್ತುಗಳು ಇಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಏನೋ ಈಗ ಏನು ಅವರು ಏನು ಹೋಟೆಲನ್ನು ಬೆಳಗ್ಗೆಯಿಂದಲೂ ಸಹ ಕ್ಲೋಸ್ ಮಾಡಿರುವಂಥ ಗ್ರಾಹಕರು ಸಹ ಬಂದು ವಾಪಸ್ಸು ಹೋಗ್ತಾ ಇರುವಂಥದ್ದು ಸಹ ನಾವು ಸಹ ನೋಡಿರುವಂಥದ್ದು. ಅಂದರೆ ಈಗ ಜ್ಯೂಸ್ ಕೌಂಟರ್ ಮಾತ್ರ ಇಲ್ಲಿ ಓಪನ್ ಇಟ್ಟಿರುವಂಥದ್ದು. ಜ್ಯೂಸ್ ಬಿಟ್ಟು ಬೇರೆ ಯಾವುದೇ ರೀತಿಯ ಐಟಮ್ಸ್ಗಳು ಇಲ್ಲಿ ಅವರು ಸೇಲ್ ಮಾಡ್ತಾ ಇಲ್ಲ. ನಮ್ಮ ಜೊತೆ ಮಾತಾಡೋಕ್ಕೆ ಇದೀಗ ಸೂಪರ್ವೈಸರ್ ಇದ್ದಾರೆ, ಈ ಒಂದು ಹೋಟೆಲ್ನ ಸೂಪರ್ವೈಸರ್. ಅವ್ರನ್ನೇ ಕೇಳೋಣ ಏನೆಲ್ಲ ಪರಿಸ್ಥಿತಿ ಇದೆ ಮತ್ತೆ ಯಾವಾಗ ಓಪನ್ ಆಗುತ್ತೆ ಸರ್. ಈಗ ಯಾವತ್ತಿಂದ ಕ್ಲೋಸ್ ಆಗಿರುವಂಥದ್ದು, ಯಾಕೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ವಾ ಸರ್? ನಿನ್ನೆ ಹಾಫ್ ಡೇ ಮಾಡ್ಕೊಂಡು ಥರ ಐಟಮ್ ಕೊಟ್ಟಿದ್ದು, ಅದರಲ್ಲಿ ನಾರ್ತ್ ಮತ್ತು ಚೈನೀಸ್ ಎಲ್ಲ ಕ್ಲೋಸ್ ಮಾಡಿದ್ದು ಗ್ಯಾಸ್ ಇಲ್ಲ ಪ್ರಾಬ್ಲಮಿಂದ. ನಿನ್ನೆ ಇರೋದು ಐಟಮ್ ಕೊಟ್ಟಿದ್ದೀವಿ, ಈಗ ಮಾತ್ರ ಜ್ಯೂಸ್ ಓಪನ್ ಮಾಡಿರೋದು. ಬಟ್ ನಾಳೆ ಗ್ಯಾಸ್ ಏನೇ ಅಕಸ್ಮಾತ್ ಇವತ್ತೇನಾದ್ರು ಸಪ್ಲೈ ಆದರೆ ನಮಗೆ ನಾಳೆ ಏನಿರುತ್ತೆ ಓಪನ್ ಮಾಡ್ತೀವಿ. ಗ್ಯಾಸ್ ಇಲ್ಲ ಕಾರಣ ಕ್ಲೋಸ್ ಮಾಡೋದಾಗಿದೆ. ಈಗ ಏನು ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಭಾರತದ ಮೇಲೆ ನೇರ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಇದು ಏನು ಹೇಳ್ತೀರಾ ನೀವು ಒಬ್ಬ ಪ್ರಜೆಯಾಗಿ? ಸರ್, ನಮಗೆ ಪ್ರಾಬ್ಲಮ್ ಏನು ಅಂತಂದರೆ ಓನರಿಗೆ ಆಲ್ಮೋಸ್ಟ್ ಬಂಡವಾಳ ಹಾಕಿದ್ದಾರೆ ತುಂಬ, ಅವ್ರಿಗೂ ಲಾಸ್ ಆಗ್ತೈತೆ. ಮತ್ತು ಅವ್ರನ್ನ ನಂಬ್ಕೊಂಡು ಹುಡುಗರು ಸ್ಟಾಪ್ ಇದ್ದಾರೆ. 70 ಜನ ಒಂದು 30-40 ಜನಕ್ಕೆ ಬೇರೆ ಇವರು ನೇಪಾಳ ಮತ್ತು ಬಿಹಾರ್ ಇದ್ದಾರೆ. ಇದೇ ಥರ ಪ್ರಾಬ್ಲಮ್ ಆದರೆ ಅವ್ರಿಗೂ ಸಹ ಐಟಮ್ ಮಾಡ್ಕೊಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಗ್ಯಾಸ್ ಇಲ್ಲ ಕಾರಣ. ಅವ್ರಿಗೂ ಸಹ ರಜೆ, ಕೆಲಸ ಇಲ್ಲ, ಅದು ಪ್ರಾಬ್ಲಮ್ಮು. ಮತ್ತು ಓನರ್ಗಳೇ ಬಿಸ್ನೆಸ್ ತುಂಬ ಲಾಸ್ ಆಗಿದೆ. ಏನು ಮಾಡೋಕ್ಕಾಗುತ್ತೆ, ಮುಂದೆ ಏನಾಗುತ್ತೆ ನೋಡ್ಬೇಕು ಸರ್. ಯಾಕಂತಂದರೆ ಪ್ರಾಬ್ಲಮ್ಮು ಇವತ್ತೇನಂತ ಆಗುತ್ತೆ ಗೊತ್ತಿಲ್ಲ. ಗ್ಯಾಸ್ ಏನಾದ್ರು ಬಂದರೆ ನಮಗೂ ಇವತ್ತು ಅನುಕೂಲ, ಎಲ್ಲರಿಗೂ ಅನುಕೂಲ, ಕಸ್ಟಮರ್ಗೂ ಸಹ ಅನುಕೂಲ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವ್ರು ಕೊಟ್ಟರೆ ನಾವು ಈ ಕಡೆ ಕೊಡ್ಬೋದು ಕಸ್ಟಮರ್ಗೆ. ಪೂರ್ತಿ ಐಟಮ್ ಓಪನ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಸಿಂಪಲ್ ಒಂದು 20 ಐಟಮ್ ಆರು ಓಪನ್ ಮಾಡ್ಕೊಂಡು ಕೊಡಬೇಕು ಅಂತ ಪ್ಲ್ಯಾನಲ್ಲಿತ್ತು. ಬಟ್ ಈಗ ಅದು ಆಗ್ತಾನೆ ಇಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ನಿಮಗೆ ಗ್ಯಾಸ್ ಸಪ್ಲೈ ಮಾಡೋರು ಏನು ಹೇಳ್ತಾ ಇದ್ದಾರೆ ಸರ್? ನಿಮಗೆ ದಿನಕ್ಕೆ ಎಷ್ಟು ಗ್ಯಾಸ್ ಸಿಲಿಂಡರ್ಸ್ ಬೇಕಾಗ್ತದೆ ಕಮರ್ಷಿಯಲ್ ನಮಗೆ ಸರ್ ಒಂದು 5 ಇಂದ 6 ಗ್ಯಾಸ್ ಬೇಕಾಗುತ್ತೆ. ಬಟ್ ಈಗ ಅವರು 3 ಕೊಡ್ತಾ ಇಲ್ಲ, ಅಷ್ಟು ತುಂಬ ಪ್ರಾಬ್ಲಮ್ ಆಗಿದೆ. ಅದರಲ್ಲಿ ನಮ್ಮ ಸ್ಟಾಫ್ ಅವ್ರಿಗೆ ನೆಕ್ಸ್ಟ್ ಇರೋದ್ರಿಗೆ ಗ್ಯಾಸ್ ಇಲ್ಲ ಸಹ ಇಲ್ಲ. ಈಗ ಅವ್ರಿಗೆ ಐಟಮ್ ಮಾಡ್ಕೊಡ್ಬೇಕು, ಅವ್ರಿಗೆ ಟಿಫನ್ ಅಲ್ಲಿ ಮಧ್ಯಾಹ್ನ ಊಟ ಆಗಲಿ ಮಾಡಬೇಕು ಅನ್ನೋದ್ರ ಸಹ ನಾವು ಈಗ ಕಟ್ಟಿಗೆ ನೋಡ್ತಿದ್ದೀವಿ. ಹೊರಗಡೆ ತಗೊಬಂದು ಐಟಮ್ ಮಾಡ್ಕೊಂಡು ಅವ್ರಿಗೆ ಸಪ್ಲ ಊಟ ಗಿಟ ಮಾಡ್ಕೊಂಡು ಇಲ್ಲೇ ಇರಿ ಅಂತ ಹೇಳ್ಬೇಕು. ಅಷ್ಟು ತುಂಬ ಪ್ರಾಬ್ಲಮ್ ಆಗಿದೆ. ಈಗ ಏನು ಇದೇ ಥರ ಮುಂದುವರೆದ್ರೆ, ಯಾಕಂದರೆ ಗ್ಯಾಸ್ ಅವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದರೂ ಹೇಳಿದ್ರೆ ನಿಮ್ಮ ಅಂತ? ಇಲ್ಲ ಸರ್, ಅವ್ರದ್ದು ಹೇಳ್ತಿದ್ದಾರೆ ಆ ಥರ ಏನಿಲ್ಲ. ಇದ್ರೆ ಗ್ಯಾಸ್ ಬಂದರೆ ನಾನು ಕಳಿಸ್ಕೊಡ್ತೀನಿ, ಗ್ಯಾಸ್ ಬಂದರೆ ನಾನು ಹಾಕ್ಕೊಡ್ತೀನಿ, ಇಲ್ಲ ಅಂತಲ್ಲ. ನಮಗೆ ಲೋಡ್ ಇದ್ದರೆ ಲೋಡ್ ಬಂದರೆ ಸಹ ನಿಮ್ಗೆ ಖಂಡಿತ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅವರೇ ಇನ್ನೂ ಏನು ಆ ಥರ ಏನಿಲ್ಲ. ನಾಳೆನೇ ಬರುತ್ತೆ, ನಾಳೆದೇ ಬರುತ್ತೆ ಅಂತಿಲ್ಲ. ಯಾವಾಗ ಬರುತ್ತೆ ಅವಾಗ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಏನಿದೆ ಬಂದೇ ಸಪ್ಲೈ ಮಾಡೇ ಮಾಡ್ತೀವಿ ಗ್ಯಾಸ್ ಬಂದರೆ. ಗ್ಯಾಸ್ ಬರ್ನ ಕಾಲದಿಂದ ನಾವೇನು ಮುಂದೆ ಹೇಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಗ್ರಾಹಕರು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ, ವಾಪಸ್ ಹೋಗ್ತಾರೆ. ಏನು ಹೇಳ್ತಾ ಇದ್ದಾರೆ ಗ್ರಾಹಕರೆಲ್ಲ? ಸರ್, ತುಂಬ ಜನ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಗೆ ರೆಗ್ಯುಲರ್ ಕಸ್ಟಮರ್ ತುಂಬ ಜನ ಬರ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಂತಂದರೆ ಸರ್, ಈ ಥರ ನಿನ್ನೆ ಈ ಥರ ಇತ್ತು, ಇವಾಗ ಇಲ್ವಾ ಅಂತಂದ್ರು. ಸರ್ ಇಲ್ಲ, ಈ ಥರ ಆಗಿದೆ, ಸಾರಿ ಸರ್, ಯಾಕಂದರೆ ಇದರ ಗ್ಯಾಸ್ ಪ್ರಾಬ್ಲಮಿಂದ ಕ್ಲೋಸ್ ಆಗಿದೆ. ಜ್ಯೂಸ್ ಮಾತ್ರ ಈ ಥರ ಓಪನ್ ಇಟ್ಕೊಂಡಿದ್ದೀವಿ, ಕೊಡೋಣ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಕಸ್ಟಮರ್ ಬಂದರು ಸಹ ಅಂದ್ಬಿಟ್ಟು ಇದನ್ನು ಮಾಡ್ತಿದ್ದೀವಿ ಅಷ್ಟೇ. ತುಂಬ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಟೀ ಕಾಪಿನವರು ಓಪನ್ ಮಾಡ್ಕೋಬೇಕಾಗಿತ್ತು ಅಂತ ಮೂಮೆಂಟಲ್ಲಿತ್ತು. ಬಟ್ ಆ ಥರ ಅದು ಸಹ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೆ ಪ್ರಾಬ್ಲಮ್. ಈಗ ಏನು ಹೊರಗಡೆಯಿಂದ ಕಟ್ಟಿಗೆಯಿಂದ ತರದು ಮಾಡೋ ಥರ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನಂತ? ಸರ್, ಅದು ತುಂಬಾ ರೈಟ್ ಅಂತ ಹೇಳ್ಪಡ್ತಾ ಇದ್ದಾರೆ. ಎಲ್ಲೂ ಸಿಗ್ತಾನೆ ಇಲ್ಲ. ಅದು ಸಹ ನಮಗೆ ಸಿಗೋದು ಬೇಕು, ಸ್ಟಾಪ್ ಅವ್ರಿಗೆ ಸಿಕ್ಕರೆ ಸಾಕು ಅನ್ನೋಂಗೆ ಆಗಿದೆ. ಸ್ಟಾಪಲ್ಲಿಗೆ ನಮ್ಗೆ ಐಟಮ್ ಮಾಡ್ಕೊಂಡು ನೀವು ಮೂವ್ ಮಾಡಿದ್ರೆ ಸಾಕು ಅಂತ ಮೂವ್ಮೆಂಟ್ ಆಗಿದೆ. ನೋಡ್ಬೇಕು ಸರ್ ಏನಾಗುತ್ತೆ ನೋಡ್ತೀನಿ, ವಿಚಾರಿಸ್ತೀನಿ. ಸೊ ಇದಿಷ್ಟು ಇಲ್ಲಿನ ಸೂಪರ್ವೈಸರ್ ಮಾತುಗಳು. ಆದರೆ ಪ್ರತಿದಿನ ಸುಮಾರು ಜನ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇದ್ರು, ಅವರು ಸಹ ಬಂದು ಹೋಗ್ತಾ ಇದ್ರು. ಆದರೆ ಈಗ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಹೇಳಿ ಕಳಿಸ್ತಾ ಇದ್ದೀವಿ, ಯಾಕಂದರೆ ಈ ರೀತಿ ಕ್ಲೋಸ್ ಆಗಿದೆ, ಗ್ಯಾಸ್ ಇಲ್ಲದೆ ಇರೋದ್ರಿಂದ. ಮುಂದಿನ ದಿನಗಳಲ್ಲಿ ನೋಡ್ತೀವಿ ಏನೋ ಗ್ಯಾಸ್ ಪೂರೈಕೆದಾರರು ಏನಾದರೂ ಗ್ಯಾಸ್ ಪೂರೈಕೆಯನ್ನು ಮಾಡಿದ್ರೆ ಮತ್ತೆ ನಾವು ಅಂಗಡಿಯನ್ನು ನಾಳೆ ಓಪನ್ ಮಾಡ್ತೀವಿ ಮಾತನ್ನು ಇಲ್ಲಿನ ಸೂಪರ್ವೈಸರ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾದ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.